ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಮಾಧ್ಯಮಗಳ ಮೂಲಕ ಈ ಸಿಗ್ಲಿ ಬಶ್ಯಾ ಕೇಳಿಕೊಳ್ಳೋದು ಇಷ್ಟೇ. ಇವತ್ತು ನಾ ಕಂಡ ಕರ್ನಾಟಕದ 7 ಸೆಂಟ್ರಲ್ ಜೈಲು, ಬಳ್ಳಾರಿ ಆಗಿರಲಿ, ಮೈಸೂರಾಗಿರಲಿ, ಬೆಂಗಳೂರು ಆಗಿರಲಿ, ಗಾಂಧಿನಗರ ಆಗಿರಲಿ, ಗುಲ್ಬರ್ಗ ಆಗಿರಲಿ, ಬಿಜಾಪುರ ಆಗಿರಲಿ, ಬೆಳಗಾಂ ಆಗಿರಲಿ, ಧಾರವಾಡ ಆಗಿರಲಿ, ಇಂಡಲ್ಗ ಆಗಿರಲಿ, ಎಲ್ಲ ಜೈಲುಗಳಲ್ಲಿಯೂ ನಾನು ಸರ್ವೆ ಮಾಡಿದ್ದೀನಿ, ಅನುಭವ ಪಟ್ಟಿದ್ದೀನಿ. ಎಲ್ಲ ಜೈಲು ಅಧೀಕ್ಷಕರ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ, ಎಲ್ಲ ಕೈದಿಗಳ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ. ಯಾವ ಜೈಲಿನಲ್ಲಿ ಏನೇನು ವ್ಯವಸ್ಥೆಗಳು ನಡೆದು ಹೋಗಿದ್ದವು, ಯಾವ್ಯಾವ ಜೈಲಲ್ಲಿ ಎಷ್ಟೆಷ್ಟು ಮಂದಿ ಬಾಕ್ಲ ಸಮೇತನ ಮುರಿದು ಓಡೋಗಿದ್ದು ಆಗಲಿ, ಆಮೇಲೆ ಗಾಡಿ ಹಾರಿ ಓಡೋಗಿದ್ದಾಗಲಿ, ಆಮೇಲೆ ಈ ಒಂದು ಜೈಲು ಒಳಗಡೆ ಇಸ್ಪೇಟು, ಗಾಂಜಾ, ಅಫೀಮು, ಚರಸ್, ಘೋಟಾ ನೋಟು, ಪ್ರತಿಯೊಂದು ವಿಚಾರಗಳಲ್ಲಿ ಆಗಲಿ, ಮತ್ತು ಆರೋಪಿಗಳು ಬಡವರಾದ್ರೆ ಅಂಡರ್ಟೇಲ್ ಪ್ರಿಸನರೇ ಆಗಲಿ, ಅವ್ರು ಕೆಲಸ ಮಾಡೋಂಗಿಲ್ಲ ಕಾನೂನು ನಿಯಮದ ಪ್ರಕಾರ. ಆದರೆ ಬೆಳಗಾಂ ಜೈಲಲ್ಲಿ ಒಂದು ರೂಮ್ನಲ್ಲಿ ರಾತ್ರಿ ಲೆಕ್ಕಾಚಾರ 100 ಮಂದಿ ಹಾಕಿರ್ತಾರೆ. ಮಕ್ಕಳಿಗೆ ಜಾಗ ಇರೋದಿಲ್ಲ, ಒಂದು ಹೊತ್ಕೊಳಕ್ಕೆ ಕೊಟ್ಟಿರ್ತಾರೆ. ಅವರು 1 ತಿಂಗಳು ಅದೇ ರೂಮ್ನಲ್ಲೇ ಇರಬೇಕಾಗತ್ತೆ. ಅದಕ್ಕೋಸ್ಕರ ಅಲ್ಲೇ ಅವರು ಕಸ ಹೊಡಿಬೇಕು. ಕಸ ದುಡ್ಡಿದ್ದವನ್ನ ದುಡ್ಡು ಕೊಟ್ಟು ಕಸ ಹೊಡೆಯೋದು ಬಿಡಬೇಕು. ಪ್ರತಿಯೊಂದು ಸೆಲ್ಗೂ ಇಷ್ಟಿಷ್ಟಂತ ದುಡ್ಡು ಅಂತ ಇದು ಇದೆ. ಎಲ್ಲ ಜೈಲಿನಲ್ಲಿ ಇದೆ. ಯಾಕಂತಂದರೆ ಇವತ್ತು ಬಳ್ಳಾರಿ ಜೈಲಲ್ಲಿ ನಾನು ಹೇಳ್ಬೇಕಂದ್ರೆ BS ಅಬ್ಬಾಯಿ ಅವರು 1989ರಿಂದ ನಾ ಕಂಡ 2009-10 ವರೆಗೂ ನಾನು ಬಳ್ಳಾರಿ ಜೈಲನ್ನ ಸರ್ವೆ ಮಾಡಿದ್ದೀನಿ. 5, 6, 7, 8 ಸಲ ನಾನು ಅಡ್ಮಿಷನ್ ಆಗಿದ್ದೀನಿ. ಅಲ್ಲಿ ಎಲ್ಲ ಕೈದಿಗಳು, ರೌಡಿಗಳನ್ನು ನಾನು ಸಂಕ್ಷಿಪ್ತವಾಗಿ ಸರ್ವೆ ಮಾಡಿದ್ದೀನಿ. ನಾನು 1989ರಲ್ಲಿ ಇವತ್ತು ಡಾನ್ ಜಯರಾಜನ ಕೊಲೆ ಮಾಡಿದಂಥ ಪುಷ್ಪ, ರಾಜೇಂದ್ರ, ಮಾದೇವ, ಕಿಟ್ಟಿ, ಕರಿಯ, ಜೋಡಳ್ಳಿ ಕೃಷ್ಣಪ್ಪ, ಮತ್ತು ಚಕ್ರೆ, ಮಣಿಭಾರತಿ, ಬಚ್ಚನ್, ಅಕ್ಕಿರಾಮ, ಕತ್ರಪು ಲಿಂಗ, ಬಾಲ, ರವಿ, ಕುಪ್ಪ, ಮುನಿಸ್ವಾಮಿ, ಮತ್ತು ಅರಸಯ್ಯ, ಸಾಕೆಲ್ ರವಿ, ಜಡೇಜ ರವಿ, ಇನ್ನೂ ರಾಮ, ಲಕ್ಷ್ಮಣ, ಕೊರಂಗು, ಗೆಡ್ಡೆನಾಗ, ಮುಲಾಮು, ಎಂತಿಂಥ ರೌಡಿಗಳ ಜೊತೆಲೆ ಪಳಗಿದಂಥ ಬಶ್ಯ ಇದ್ದೀನಿ.